ಐಸ್ ಕ್ರೀಮ್ ನನಗೆ ನಿಂಗೆ ಬೇಡ ಬಿಡ ಜುಟ್ಟು ಅಕ್ಷಯ್ ಐಸ್ ಕ್ರೀಮ್ ಬೇಕಂತೆ. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿಮ್ಮ ಮಂದಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಯಶು. ಹಾಯ್ ಮಾಡು. ಹಾಯ್ ಚಟರಿ. ಅಯ್ಯೋ ನಾಚ್ಕೊತಾಳಲ್ಲ ಬಿಡು. ಸೊ ಇವತ್ತು ನಾನು ಯಶವಂತ್ ಲಕ್ಷ ಜೊತೆಗೆ ಹಾಯ್ ಇವಾಗ ಇಷ್ಟು ಜನ ನಾವು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಯಶ? ಅದು ನಂಗೆನ ಕರೆಯೋದು ರಂಗಪ್ಪ ಸರ್ಕಲ್ ಜಾತ್ರೆ. ಸೊ ಆಗ ಏನು ಆಗ್ಲಿ ಯಾರು ಹೋಗಿದ್ದಾರೆ? ವಿಜಯ್, ವರ್ಷಿಣಿ, ಎಲ್ಲ ಹೋಗ್ತಾ ಇದೀವಿ. ನಮ್ಮ ಹುಟ್ಟೂರು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇವತ್ತು ಜಾತ್ರೆ ಇದೆ. ರಂಗಪ್ಪ ಸರ್ಕಲ್ ತೇರೆಬಿದಿ ಇಲ್ಲಿ ಜಾತ್ರೆ ನಡೀತಾ ಇದೆ. ತೇರೆಬಿದಿ ಅನ್ನೋ ಊರಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ಅನ್ನೋದು ಅವ್ರು ಹೇಳಿದ್ರಲ್ಲ, ದೊಡ್ಡಬಳ್ಳಾಪುರ ರಂಗಪ್ಪ ಸರ್ಕಲ್ ಜಾತ್ರೆ ನಡೀತಾ ಇದೆ. ಸೊ ಆಲ್ರೆಡಿ ವರ್ಷಿಣಿ ಮತ್ತೆ ವಿಜಯವರೆಲ್ಲ ಆಲ್ರೆಡಿ ಹೋಗಿ ಬಂದ್ಬಿಟ್ಟಿದ್ದಾರೆ. ಒಂದು ರೌಂಡ್ ಹೋಗ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾಪ್ ಇಟ್. ಇದೆಲ್ಲ ಒಂದು ರೌಂಡ್ ಹೋಗ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ತೇರು ಹೇಳಿದ್ಬಿಟ್ರೆ ನಾವು ಇನ್ನೂ ಹೇಳ್ದಿಲ್ಲ, ಇನ್ನೂ ತೇರು ಹೇಳ್ದಿಲ್ವಂತೆ. ಸೊ ನಾವು ಹೋಗೋಷ್ಟರಲ್ಲಿ ಹೇಳ್ಬಿಟ್ಟಿದ್ದಾರೆ, ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಗಿರೀಶ್ಗೆ ಮತ್ತು ಲಕ್ಷಗೆ ಇಬ್ರಿಗೂ ಹುಷಾರಿಲ್ಲ. ನಾವು ಜಾತ್ರೆಗೆ ಬರೋ ಪ್ಲ್ಯಾನ್ ಇಲ್ಲ, ಹಾಸ್ಪಿಟಲ್ಗೆ ಅಂತ ಬಂದಿದ್ದು. ಸೊ ಹಂಗೆ ಯಶು ಸಿಕ್ದ, ಅವನು ಹೋಗ್ತಾ ಇದ್ದೀವಿ ಅಂತ ಹೇಳಿದಲ್ಲ. ಸೊ ನಾವು ಅವ್ನು ನೋಡ್ಕೊಂಡು ಹೋಗೋಣ ಹೆಂಗಿದ್ರು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅವ್ರಿಗೂ ಹುಷಾರಿಲ್ಲ, ಆ್ಯಂಡ್ ಗಿರೀಶ್ಗೂ ಹುಷಾರಿಲ್ಲ, ಇಬ್ರಿಗೂ ಪಾಪ, ಇಬ್ರಿಗೂ ಜ್ವರ. ಸೊ ಬನ್ನಿ ನೋಡ್ಕೊಂಡು ಮಾಡೋಣ ಜಾತ್ರೆ ಎಲ್ಲ ಹೆಂಗಿದೆ ಏನು ಅಂತ. ವೆಹಿಕಲ್ಸ್ ಎಲ್ಲ ಹೋಗೋಕ್ಕಿದೆಯಲ್ಲ, ಸ್ಟಾಪ್ ಮಾಡಿದಾರ, ಇದಾಕಿದಾರಲ್ಲ ಅಲ್ಲಿ. ಏನು ತರಕ್ಕೆ ಹೋಗಿದೆ? ಒಳಗಡೆ ಬಿಡ್ತಿದಾರ ಯಶು? ಹಾಂ ಬಿಡ್ತಿದಾರಾ? ಒಳಗಡೆ ಗಾಡಿ ಅಲ್ಲ, ಇಲ್ಲ ಗಾಡಿ ಬಿಡಲ್ಲ. ಸರಿ ಬನ್ನಿ. ಸೀಕ್ರೆಟ್ ಪ್ಲೇಸಸ್ ಗೊತ್ತಿದೆ ಅನ್ನೋ ಥರ ಒಳಗಡೆ ಬಂದು ಪಾರ್ಕ್ ಮಾಡಿದ್ದಾರೆ. ಸೊ ಆ ಕಡೆಯಿಂದ ಮೇನ್ ರೋಡಲ್ಲೆಲ್ಲೂ ನಾವು ಪಾರ್ಕ್ ಮಾಡಿಲ್ಲ. ಸೊ ಆಟೋದಲ್ಲಿ ಬಂದಿದ್ದೀವಿ. ಬನ್ನಿ ರಕ್ಷ ಅವರೇ, ವೆಲ್ಕಮ್. ಬಾ ಹೋಗೋಣ. ಹೇಗೆ ಬರಲ್ವಾ? ಲಕ್ಷ ಸ್ಮೈಲ್ ಬಾ. ಅನ್ನೋದು ಈ ಜಾತ್ರೆಗೆ ಪಿಂಕಿ ಬಂದಿದ್ದಾಳಂತೆ, ನಮಗೆ ಗೊತ್ತಿಲ್ಲ. ಸೊ ಫೋನ್ ಮಾಡಿಬಿಟ್ಟು ನಾನು ಫೋನ್ ಮಾಡಿದೆ ಎಲ್ಲಿದ್ದೀಯಾ ಅಂತ ಕ್ಯಾಶುವಲಾಗಿ. ಅವಳು ನೋಡಿದ್ರೆ ಇಲ್ಲಿದ್ದೀನಿ ಬಾ ಅಂತ ಕರೆದು. ಸೊ ಅವಳಿಗೆ ಗೊತ್ತಿಲ್ಲ ನಾವು ಬಂದಿರೋದು. ಸೊ ಅವಳದು ಸರ್ಪ್ರೈಸ್ ವಿಡಿಯೋ ಮಾಡ್ತೀನಿ ನೋಡಿ ಇದರಲ್ಲಿ. ನಮ್ಮ ಪಿಂಕಿ ಅವರು ಜಾತ್ರೆಗೆ ಬಂದಿದ್ದಾರಂತೆ. ಅವ್ರಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನು ಮಾಡ್ತಾ ಇದಾರೆ ಅಂತ ನೋಡೋಣ. ಹಾಂ ಬೇಗ 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 ಇಲ್ಲಿ 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 ಶ್ರೀರಾಮ ಆಜು ಶ್ರೀರಾಮ್ ನಮಸ್ಕಾರ ಶ್ರೀರಾಮ. ಹಾಂ
ನೋಡಿ ಎಲ್ಲ ಜನ ಹೆಂಗೆ ಬಂದಿದ್ದಾರೆ ನಮ್ಮೂರಲ್ಲೇ. ನಮ್ಮೂರಲ್ಲಿ ಜಾತ್ರೆ ನೋಡಿ, ಜನ ಅಷ್ಟೊಂದಿಲ್ಲ, ಎಲ್ಲ ಸಾಯಂಕಾಲ ಎಲ್ಲ ಜನ ಬಂದ್ಬಿಡ್ತಾರೆ. ಓ ಬಾಡಿಗೆಗೆ ತಾಬಿಟ್ಟಿದ್ದಾರೆ ಅವರು. ಎಷ್ಟು ಚೆನ್ನಾಗಿದಲ್ಲ. ಅಂಗಡಿಗಳಂತೂ ತುಂಬಾ ಚೆನ್ನಾಗಿ ಹಾಕಿದ್ರು ಜಾತ್ರೆಯಲ್ಲಿ. ನಾವು ಯೂಶ್ವಲಿ ನೈಟ್ ಟೈಮ್ ಹೋಗ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಡೇ ಟೈಮಲ್ಲಿ ಬಂದಿದ್ದೀವಿ. ಸೊ ಡೇ ಟೈಮಲ್ಲಿ ಬರೋದ್ರಿಂದ ಏನಪ್ಪ ಹೆಲ್ಪ್ ಅಂದರೆ ಎಲ್ಲ ಅಂಗಡಿಗಳನ್ನು ಆರಾಮಾಗಿ ನೋಡಿಕೊಂಡು ಏನು ಬೇಕೋ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಒಂದು ಕಡೆ ಮಜ್ಜಿಗೆ ಕೊಡ್ತಾಯಿದ್ರು ಮಧ್ಯಾಹ್ನ ಬಿಸ್ತಿರೋದ್ರಿಂದ. ಯೂಶ್ವಲಿ ಯಾವಾಗೂ ಕೊಡ್ತಾರೆ, ಅದೇ ರೀತಿ ಈ ಸಲನೂ ಕೊಡ್ತಾಯಿದ್ರು. ಸೊ ಗಿರೀಶ್ ಅವರು ನನಗೋಸ್ಕರ ಹೆಂಗೋ ಹಂಗೆ ಸರ್ಕಸ್ ಮಾಡಿ ತೊಗೊಂಬಂದು ಕೊಟ್ಟರು ಮಜ್ಜಿಗೆನ. ನಾನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಹುಷಾರಿಲ್ದಿರೋ ಕಾರಣ ಅವ್ರು ತೊಗೊಂಡಿಲ್ಲ. ಸೊ ಮಜ್ಜಿಗೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಬರೀ ಮಜ್ಜಿಗೆ ಒಂದೇ ಅಲ್ಲ, ಮಧ್ಯಾಹ್ನ ಟೈಮ್ ಆ ಕಡೆ ಇನ್ನೂ ಊಟ ಎಲ್ಲನೂ ಕೊಡ್ತಾಯಿದ್ದಾರೆ. ಸೊ ಮಧ್ಯಾಹ್ನ ಬಂದರೆ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ನಾವು ಹೋದ್ಮೇಲೆ ಆ್ಯಕ್ಚುಲಿ ತೇರು ಎಳೆದಿದ್ದು, ಇನ್ನೂ ತೇರು ಎಳೆದಿರಲಿಲ್ಲ ಆ್ಯಕ್ಚುಲಿ. ಹಾಗಾಗಿ ಜನ ತುಂಬ ಕಮ್ಮಿ ಕಾಣ್ತಿದ್ದಾರೆ. ಆ್ಯಂಡ್ ಇಲ್ಲೊಂದು ಕಡೆ ಎಲ್ಲರಿಗೂ ಕೂಡ ನೀರು ಕೊಡ್ತಾಯಿದ್ರು. ಯಾಕಂದರೆ ಇದೆಲ್ಲ ತುಂಬ ಒಂಥರ ಖುಷಿ ಅನಿಸುತ್ತೆ ಗೈಸ್ ಆ್ಯಕ್ಚುಲಿ. ಯಾಕಂದರೆ ಜಾತ್ರೆಗಳಲ್ಲಿ ಓಡಾಡ್ತಾ ಇರ್ತೀವಿ, ಸೊ ವಾಟ್ರ್ ಬಾಟ್ಲ್ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನೀರು ಕೊಟ್ಟರು. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ ದೇವ್ರದ್ದು ಎಷ್ಟು ಚೆನ್ನಾಗಿ ಇಲ್ಲೆಲ್ಲನೂ ಮುಂದೆಗಡೆ ಡೆಕೋರ್ ಮಾಡಿದರು. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಬ್ರಹ್ಮರಥೋತ್ಸವ ನಡೀತಾ ಇರೋದು ದೇವ್ರದ್ದು. ತುಂಬ ರಶ್ ಇರೋದ್ರಿಂದ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ, ಯಾಕಂದರೆ ಬಿಕಾಸ್ ಆಫ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣದಿಂದ. ಆ್ಯಂಡ್ ಅದಾದಮೇಲೆ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ತೇರೆಲ್ಲ ರೆಡಿ ಮಾಡ್ತಾ ಇರ್ತಾರಲ್ಲ, ಅವ್ರು ನೋಡ್ಕೊಂಡು ಬರೋಣ ಅಂತ ಮುಂದೆ ಹೋಗ್ತಾ ತುಂಬಾ ರಶ್ ಇದ್ದಾರೆ ಗೈಸ್, ತುಂಬ ಜನ ಇದ್ದಾರೆ. ಸೊ ಮುಂದೆ ಅಷ್ಟು ಹೋಗೋಕ್ಕಾಗಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಅಕ್ಕಪಕ್ಕ ಎಲ್ಲನೂ ಯಾವ ಥರ ಜನ ನಿಂತು ವೆಯ್ಟ್ ಮಾಡ್ತಿದ್ದಾರೆ ಅಂತ ತೇರಿಗೋಸ್ಕರ. ತುಂಬ ಜನ ಇದ್ದಾರೆ, ಬಟ್ ನಮಗೆ ಕಾಣ್ತಾ ಇಲ್ಲ ಈ ಕಡೆ ಅಷ್ಟೇ. ಇನ್ನೇನು ಆಮೇಲೆ ತೇರು ಬರುತ್ತೆ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲೆಲ್ಲನೂ ಸೇಲ್ ಮಾಡ್ತಾಯಿದ್ದಾರೆ ಬಾಳೆಹಣ್ಣು, ಯಾರು ತೇರಿಗೆಲ್ಲ ಹಾಕೋದಕ್ಕೆ ಅಂತ. ಆ್ಯಂಡ್ ಮುಂದೆ ಜಾಸ್ತಿ ಹೋಗೋದಕ್ಕಾಗಲ್ಲ, ಬಾ ಹಂಗೆ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್ಗೆ ಈ ಕಡೆ ಎಕ್ಸಿಬಿಷನ್ ಅಂತೆ. ಸೊ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಗಿರೀಶ್ವರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ದೇವ್ರ ದರ್ಶನ ಮಾಡಿ ಈಚೆ ಬರೋರೆಲ್ಲನೂ ಪ್ರಸಾದ ತೊಗೊಂಡು ಹೊರಗಡೆ ಬಂದು ಇಲ್ಲೆಲ್ಲ ತಿಂತಾ ಇದ್ದಾರೆ. ಸೊ ಆ್ಯಂಡ್ ಹಿಂದೆ ಬ್ಯಾಕ್ ಸೈಡ್ ಹೋದರೆ ನಮಗೆ ಎಕ್ಸಿಬಿಷನ್ ಕಾಣುತ್ತೆ. ನಮ್ಮ ಇದು ಹುಡುಗರೆಲ್ಲ ಕಸಿನ್ಸ್ ಎಲ್ಲನೂ ಇಲ್ಲೇ ಎಕ್ಸಿಬಿಷನ್ ಹತ್ರ ಇದ್ದೀವಿ ಅಂತ ಅಂದರು. ಹುಡ್ಕೊಂಡು ಬಂದು ನಾವು ನೋಡ್ತಾನೇ ಇದ್ದೀವಿ. ಕೊನೆಗೆ ಅವ್ರಂತೂ ನಮಗೆ ಸಿಗಲಿಲ್ಲ. ಫೋನ್ ಮಾಡಿದ್ರು ಇಲ್ಲೇ ಅಂತಲೇ ಹೇಳ್ತಿದ್ರು. ಸೊ ಹಂಗಾಗಿ ನಾವು ರಿಟರ್ನ್ ಬಂದುಬಿಟ್ವಿ. ಆ್ಯಂಡ್ ಇಲ್ಲಿ ಮಜ್ಜಿಗೆ ಕೊಡ್ತಾಯಿದ್ರು. ಆ್ಯಂಡ್ ಅದು ತೊಗೊಂಡು ನಮ್ಮ ಮಮ್ಮಿಗೆ ತೊಗೊಂಡೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಗೈಸ್ ಫೈನಲಿ ತೇರು ಬರ್ತಾ ಇದೆ. ನಾವು ದೇವಸ್ಥಾನದಿಂದ ತುಂಬ ದೂರನೇ ಇದ್ದೀವಿ ಆ್ಯಕ್ಚುಲಿ. ಸೊ ಬರ್ತಾ ಇದೆ, ನೋಡ್ತಾ ಇರಿ. ನಮ್ಮ ಮಕ್ಕಳ ಬಗ್ಗೆ ಜೋಪಾನ, ನಮ್ಮ ಜೋಬುಗಳ ಬಗ್ಗೆ ಜೋಪಾನ, ನಮ್ಮ ವಾಹನಗಳ ಬಗ್ಗೆ ಜೋಪಾನ. ಇದು ಪೊಲೀಸ್ ಇಲಾಖೆ ವತಿಯಿಂದ ನೋಡಲ್ಲ ಹೆಂಗತ್ತವಳೆ ಜಯರಾಮಮ್ಮನ ಆಟೋ ಅಂತವಳೆ. ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ಐಸ್ ಕ್ರೀಮ್ ಬೇಕಮ್ಮ? ನಿಜವಾಗ್ಲೂ ನನಗೆ ದೊಡ್ಡದು ಬೇಕು, ನಿಂಗೆ ಚಿಕ್ಕದು ಸಾಕು. ನಡಿ ಗೈಸ್, ಇದೇ ರಂಗಪ್ಪ ಸರ್ಕಲ್ ಎಂಟ್ರೆನ್ಸು. ಸೊ ಜಾತ್ರೆಗೆ ಎಂಟ್ರೆನ್ಸ್ ಇದು. ಆ್ಯಂಡ್ ನಮ್ಮ ಲಕ್ಷ ಹುಷಾರಿಲ್ಲ ಅಂತ ಇಲ್ಲೇ ಮೆಡಿಕಲಲ್ಲಿ ಟಾನಿಕ್ ಎಲ್ಲ ತೊಗೊಂಡ್ವಿ. ಸೊ ಹೋಗ್ತಾ ಇದ್ದೀವಿ ಈಗ ಮನೆ ಕಡೆ. ಟಾನಿಕ್ಕು ಅಲ್ಲಿಡು, ನಡಿ ಒಳಗಡೆ, ನಾನು ಬರಬೇಕು. ಬಾಯ್ ಬಾಯ್ ಗೈಸ್. ನಾವು ಕಾರ್ ತೊಗೊಂಡು 1 ಇಯರ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಕೆಲವು ದಿನಗಳಲ್ಲಿ. ಸೊ ಹಾಗಾಗಿ ಇನ್ಶೂರೆನ್ಸ್ ಪೇ ಮಾಡಿರೋದನ್ನು ಪ್ರಿಂಟೌಟ್ ಒಂದು ತೊಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ವಿ ಗೈಸ್. ಇವಾಗ ನಾವು ಜಾತ್ರೆಯಿಂದ ಮನೆಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಹೋಗ್ತಾ ಇಲ್ಲಿ ಗೋಬಿ ಅಂಗಡಿ ರೆಗ್ಯುಲರಾಗಿ ನಾನು ಯೂಶ್ವಲಿ ಬರ್ತೀವಿ ಇಲ್ಲಿಗೆ. ಸೊ ಇಲ್ಲೇನಾಗಿದೆ, ಹೋಗ್ಬೇಕಾದ್ರೆ ಗಿರೀಶ್ವರ್ ಕೇಳಿದ್ರು ಏನೋ ತಿಂತೀಯಾ ಗೋಬಿನ ಅಂತ. ನಾನಿಲ್ಲ ಬೇಡ ಅಂದ, ಯಾಕಂದ್ರೆ ನಾವು ಜಾತ್ರೆಯಲ್ಲಿ ಏನೂ ತಿಂದಿರಲಿಲ್ಲ.
ಇವತ್ತು ಈ ಮೇಡಮ್ ಕೇಳಿದ್ದಾರೆ ನನಗೆ ಗೋಬಿ ಬೇಕು, ನಾನು ತಿಂತೀನಿ. ಏನಮ್ಮ ತಿಂತೀಯಾ? ಗೋಬಿ ಬೇಕಂತೆ. ಹಂಗಾಗಿ ಅವಳಿಗೋಸ್ಕರ ಇವತ್ತು ನಿಲ್ಸಿದ್ದೀವಿ. ನೋಡೋಣ ಎಷ್ಟು ತಿಂತಾಳೆ ಏನು ಅಂತ. ಫುಲ್ ತಿನ್ಬೇಕು ನೀನು. ಏನು ಬೇಕು ಅಲ್ಲೇಳ? ಗೋಬಿ ತಿಂತೀನಿ ನೀನು. ಐಸ್ ಕ್ರೀಮ್ ನನಗೆ. ನಿಂಗೆ ಬೇಡ ಬಿಡ ಜುಟ್ಟು. ನಿನಗೆ ಗೋಬಿ ಅಷ್ಟೇ. ನಿನಗೆ ಗೋಬಿ, ನನಗೆ ಐಸ್ ಕ್ರೀಮ್. ಓಕೆನಾ? ಇನ್ನೇನು ಐಸ್ ಕ್ರೀಮ್ ಬೇಡ ಬಿಡು. ಐಸ್ ಕ್ರೀಮ್ ಅಂದರೆ ಫೇವ್ರೇಟ್. ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮ್ ಯಾವಾಗ ಕೊಟ್ಟರು ತಿಂತಾಳೆ. ಮಿಸ್ಗೆ ಹೇಳ್ತೀನಿ ನೀನು. ಹೇಳ ನಿಮ್ಮ ಮಿಸ್ಗೆ. ಹಾಂ, ನಿಮ್ಮ ಮಿಸ್ ಹೆಸರೇನು? ಹೌದಾ? ನಿಂಗೆ ಇಷ್ಟನಾ ನಿಮ್ಮ ಮಿಸ್ ಅಂದರೆ? ಎಷ್ಟು ಇಷ್ಟ? ವಾವ್, ನಿಮ್ಮ ಮಿಸ್ ಹೊಡಿಯೋದ? ಅಕ್ಷಯಂಗೆ ಐಸ್ ಕ್ರೀಮ್ ಬೇಕಂತೆ. ಬನ್ನಿ ಹಂಗೆ ಯಾವಾಗ ತೊಗೊಂಡು ಬರೋಣ. ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ ಅವಳು ನೋಡಿ. ಲಕ್ಷ ಯಾವ್ದು ಬೇಕು? ಫ್ಯಾಮಿಲಿ ಪ್ಯಾಕಾ? ನೀನು ಇಷ್ಟೊಂದು ತಿನ್ಬೇಕಾ? ತಿಂತೀಯ ಎಷ್ಟೊಂದು? ಮತ್ತು ಬಾಯಿ ಕಡೆ ಇಲ್ಲಿದೆ ಬಾ. ಲಾಸ್ಟ್ ಟೈಮ್ ನಾನು ಬರ್ಡೇಗೆ ಇಲ್ಲೇ ಕೇಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದೇ ಕೇಕೆ ತೊಗೊಂಡಿದ್ದಿದ್ದು. ಚೆನ್ನಾಗಿತ್ತು ನೋಡಿ ಗೈಸ್. ಸ್ಯಾಟರ್ಡೇ ಲಕ್ಷ ಆ್ಯಂಡ್ ಅದೊಂದು ಈ ಚಾಕ್ಲೇಟ್ ಬಂದು ತೊಗೊಂಡಿದ್ದೀನಿ. ಅದಾದ್ಮೇಲೆ ಇದೊಂದು ಕಪ್ ಐಸ್ ಚಾಕ್ಲೇಟ್. ಓಕೆನಾ? ಚೆನ್ನಾಗಿದೆಯಾ? ನನಗೆ ನಾನು ಕೊಡು. ಅಮ್ಮ ನನಗೊಂದ್ಸಲ ಐಸ್ ಕ್ರೀಮ್ ತಿಂದಿದ್ದು ಆಯ್ತಾ? ಇನ್ನೇನು ಬೇಕು ಅಂದೆ ಡ್ಯಾಡಿಗೆ? ಕಲ್ಲಂಗಡಿ. ಇವರು ಹೋಗ್ತಾ ಇದ್ದವರು, ನಾವು ಸಿಗ್ನಲ್ ಹತ್ರ ಹೊಟ್ಟೋಗ್ಬಿಟ್ಟಿದ್ವಿ. ಕಲ್ಲಂಗಡಿ ಹಣ್ಣು ಬೇಕೇ ಬೇಕು ಅಂದಿದ್ದಕ್ಕೆ ಇವರು ಡ್ಯಾಡಿ ಕರ್ಕೊಂಡು ಬಂದಿರೋರು. ಬೇಕೇ ಬೇಕಾ? ಬೇಡ ಬಿಡು, ಹೋಗೋಣ. ಓಕೆ. ಓಹ್ ವಾವ್, ಥ್ಯಾಂಕ್ ಯು. ಅಪ್ಪ ಲಕ್ಷಂಗಿಲ್ಲ, ಇದು ನನಗೆ. ಥ್ಯಾಂಕ್ ಯು ಡ್ಯಾಡಿ. ಮನೆಗೆ ಬಂದಿದ್ದೀವಿ. ಟೈಮ್ ಬಂದು 7 o'clock and 5 minutes ಇದೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಜಾತ್ರೆಗೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಅದಾದಮೇಲೆ ವಿಜು, ವರ್ಷಿಣಿ ಅವರೆಲ್ಲ ಹುಡುಗರು ಸಿಗಲಿಲ್ಲ ನಮಗೆ. ಬಿಕಾಸ್ ಎಲ್ಲರೂ ಅವ್ರ ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾವು ಬೇಗ ಬಂದುಬಿಟ್ವಿ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.